ಮಂಗಳೂರಿನಲ್ಲಿ ನಡೆದಂತ ಈ ಜೆರಸಾ ಸ್ಕೂಲ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಇವತ್ತು ಬೆಳಿಗ್ಗೆ 11 ಗಂಟೆ 10:30 ಗಂಟೆ ಸರಿಸುಮಾರಿಗೆ ಡಿಡಿಪಿ ಅಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಶಾಸಕ ನಾನು ಮತ್ತು ಭರತ್ ಶೆಟ್ಟಿ ಅವರು ಒಂದು 200-300 ಜನರು ಆದಂತ ಘಟನೆ ಬಗ್ಗೆ ಮತ್ತು ವಿದ್ಯಾರ್ಥಿಯನ್ನು ಕೂಡ ಡಿಡಿಪಿಗೆ ಎಲ್ಲ ಮಾಹಿತಿಗಳನ್ನು ಸತ್ಯಾಸತ್ಯತೆಯನ್ನು ತಿಳಿಸಲಾಗಿದೆ. ಅದಾದ ನಂತರ ಇಲ್ಲಿ ಜೆರಸಾ ಶಾಲೆಗೆ ಬಿಒ ಅವರು ಬಂದಿದ್ದಾರೆ. ನಾನು ಒಂದು ಮಾತನ್ನ ಕೇಳ್ತೇನೆ, ಯಾವುದೇ ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಆದ್ರೆ ಅವರ ಘಟನೆ ನಡೆದಂತ ಅವರ ಮನೆಯವರನ್ನ ಎನ್ಕ್ವೈರಿ ಮಾಡಬೇಕಾದ್ರೆ ಅವರ ಮನೆಗೆ ಹೋಗ್ತಾರ, ಆ ಮಾಡಿದಂತ ಘಟನೆಯವರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರ ಅಂತ ಪ್ರಶ್ನೆ ಉದ್ಭವ. ಡಿಡಿಪಿಒ ಇಂದ ಹಿಡಿದುಕೊಂಡು ಬಿಒ ಎಲ್ಲ ಅಧಿಕಾರಿಗಳು ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದಾರೆ. ಹಾಗಾಗಿ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಮೇರೆಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ಕಾಣ್ತಾ ಇದೆ. ಇವತ್ತು ಒಂದಂತೂ ನಾವು ಹೇಳ್ತೇವೆ, ನಾವು ಇವತ್ತು ಸಾಯಂಕಾಲ ತನಕ ರಾತ್ರಿ ತನಕ ಅವರಿಗೆ ಗಡುವು ಕೊಟ್ಟಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಕೂಡ ಗಡುವು ಕೊಟ್ಟಿದೆ. ಇವತ್ತು ಸಿಸ್ಟರ್ ಪ್ರಭಾ ಅಂತ ಹೇಳುವವರು ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು, ರಾಮನ ಅಯೋಧ್ಯದಲ್ಲಿ ಮೂರ್ತಿ ಕೆತ್ತನೆ ಮಾಡಿ ಅಲ್ಲಿ ಪೂಜೆ ಮಾಡಿದ್ರೆ, ಕಲ್ಲಿನ ಮೂರ್ತಿಗೆ ಪೂಜೆ ಮಾಡಿದ್ರೆ ದೇವರು ಬರ್ತಾರ ಅಂತ ಕೇಳುವಂಥದ್ದು, ರಾಮನ ಬಗ್ಗೆ ಅಲ್ಲಸಲ್ಲದ ಮಾತಾಡುವಂಥದ್ದು. ನಿಮ್ಗೆಲ್ರಿಗೂ ನಾಗನ ದೇವರಿಗೆ ಹಾಲೆರೆಸಿದ್ರೆ ಯಾವ ರೀತಿಯ ತಪ್ಪನ್ನು ನೀವು ಮಾಡ್ತೀರಿ ಹಿಂದೂ ಸಮಾಜ ಅಂತ ಹೇಳೋ ರೀತಿಯಲ್ಲಿ ಮುಗ್ಧ ಹಿಂದೂ ಮಕ್ಕಳಿಗೆ, ಶಾಲೆಯ ಮಕ್ಕಳಿಗೆ, 1ನೇ ಕ್ಲಾಸು 2ನೇ ಕ್ಲಾಸು ಮಕ್ಕಳಿಗೆ ಈ ರೀತಿಯ ಒಂದು ಮನಸ್ಸು ಪರಿವರ್ತನೆ ಮಾಡಿ ಒಂದು ರೀತಿಯ ಮತಾಂತರ ಮಾಡುವಂತ ಷಡ್ಯಂತ್ರ ಮಾಡುವಂಥದ್ದು. ಅವರು ಶಾಲೆಗಳಲ್ಲಿ, ಅವರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರ ಧಾರ್ಮಿಕ ಭಾವನೆಯ ಪ್ರಕಾರ ಅವರಿಗೆ ಏನು ನಾವು ಕುರಿಸ್ ಅಂತ ಹೇಳ್ತೇವೆ ಅದನ್ನ ಕುತ್ತಿಗೆ ಹಾಕಿ ಅವರು ಪಾಠ ಮಾಡಬಹುದು. ಆದರೆ ನಮ್ಮ ಮಕ್ಕಳು ತಿಲಕ ಬಿಂದಿಗೆಯನ್ನು ಇಡ್ಲಿಕ್ಕಿಲ್ಲ, ಎಲ್ಲೋ ಅವ್ರ ಮನೆಯಲ್ಲಿ ಪೂಜೆ ಇದ್ರೆ ಹೂವನ್ನ ಮುಡ್ಕೊಳ್ಳಿಕ್ಕಿಲ್ಲ, ಎಲ್ಲೋ ಒಂದು ಕಡೆ ಬಳೆಯನ್ನು ತೊಡ್ಲಿಕ್ಕಿಲ್ಲ, ಗೆಜ್ಜೆಯನ್ನು ಹಾಕ್ಲಿಕ್ಕಿಲ್ಲ. ಆದ್ರೆ ನಾವು ಶಿಕ್ಷಣವನ್ನ 50 ವರ್ಷದಿಂದ 100 ವರ್ಷದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ರೀತಿಯ ಮಕ್ಕಳಿಗೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನ, ಕುಂಕುಮವನ್ನ ಹಾಕಬಾರ್ದು, ಅಥವಾ ಬಳೆಯನ್ನು ಹಾಕಬಾರ್ದು, ಗೆಜ್ಜೆಯನ್ನು ಹಾಕಬಾರ್ದು, ಹೂವನ್ನ ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂತಹ ಷಡ್ಯಂತ್ರವನ್ನ ಮಾಡುವಂಥದ್ದು ಇದೆಲ್ಲರ ಉದ್ದೇಶ. ಅವರು ಸಿಸ್ಟರ್ ಅಂತೇಳಿ ಆದ್ರೆ ಅವರು ಕೂಡ ಕ್ರಿಶ್ಚಿಯನ್ ಧರ್ಮದ ಸಂಕೇತವನ್ನ ಅವರ ಕುತ್ತಿಗೆ ಹಾಕೊಳ್ಳೋದು ಬೇಡ, ಮುಸ್ಲಿಮ್ನವರು ಅವರು ಕೂಡ ಹಾಕೋದು ಬೇಡ, ಹಿಂದೂಗಳು ಹಾಕೋದು ಬೇಡ, ಹಿಂದೂಗಳು ಹಾಕಬಾರ್ದು, ಅವರು ಹಾಕಿದ್ರೆ ಸರಿ ಅಂತೇಳುವಂತ ಮಾನಸಿಕತೆಯನ್ನ ಹಿಂದೂ ಸಮಾಜ ಒಪ್ಪಲ್ಲ. ಅದಕ್ಕಾಗಿ ಬೆಳಿಗ್ಗೆ 11:30 ಗಂಟೆಗೆ ಇಲ್ಲಿ ಬಂದಿದ್ದೇನೆ. ಈಗ ಸರಿಸುಮಾರು 3:45 ಗಂಟೆ ನಾನು ಅವರ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಮಾತನಾಡಿದ್ದೇನೆ, ಅವರ ಕಾಲಿಡಿದು ಕೇಳಿದ್ದೇನೆ. ನಾವು ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ, ನಾವು ಪ್ರಾಂಶುಪಾಲರಿಗೆ ಹೇಳಿದ್ದೇನೆ, ನೀವು ಪ್ರಾಂಶುಪಾಲರಾದ ಕಾರಣ ನಾನು ಶಾಸಕ, ನಿಮಗಿಂತ ಪ್ರಾಯದಲ್ಲಿ ಸಣ್ಣವ, ನಿಮ್ಮ ಕಾಲಿಡಿದು ಬೇಕಾದ್ರೆ ಕೇಳ್ಕೊಳ್ತೇನೆ, ಇದಕ್ಕೆ ನಾನು ಒಪ್ಪಲ್ಲ. ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಯೇಸುವಿಗೆ ಮಾತನಾಡಿದರೆ ಇಡೀ ದೇಶದ ಕ್ರಿಶ್ಚಿಯನ್ ಸಮುದಾಯದವರು ಬಿಡ್ತಾರ? ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲನಿಗೆ ಮಾತನಾಡಿದರೆ ಇಡೀ ದೇಶದ ಮುಸಲ್ಮಾನರು ಬಿಡ್ತಾರ? ಬಿಡಲ್ಲ. ಹಾಗೆ ರಾಮನಿಗೆ ಮಾತಾಡಿದ್ರೆ ನಾವು ಬಿಡಲ್ಲ. ಅವರು ಈ ರೀತಿಯ ರಾಜಕಾರಣ. ಮೋದಿ ಅವರು ಯಾವುದೋ ಮಹಿಳೆ ಹೊಟ್ಟೆ ಸೀರಿ ಯಾರ್ಯಾರಿಗೆ ಅನ್ಯಾಯ ಮಾಡಿದಂತ ಮೋದಿ ಅಂತೇಳಿ ಇವರು ಪಾಠ ಮಾಡುವಾಗ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಸಿಸ್ಟರ್. ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನೀವು ಕೊಡ್ತೀರಾ? ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಾ? ಈ ರೀತಿಯ ಶಿಕ್ಷಣವನ್ನ ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಿ.